ಯಾವಾಗಲೂ ಏಕರೀತಿಯಾದ ಕರ್ತನಿಗೆ ಸ್ತೋತ್ರವೂ ಸ್ತುತಿಯೂ ಮಹಿಮೆಯೂ ಉಂಟಾಗಲಿ. ಕಣ್ಣೀರಿನ ಮೊರೆಗಳು ಏಳು ಪ್ರಕಾಶಿಸು, ಕರ್ತನ ಬೆಳಕು ನಿನಗೆ ಬಂತು. ಮತ್ತು ಆತನನ್ನೇ ನಿರೀಕ್ಷಿಸುತ್ತಾ ಆತನ ಸನ್ನಿಧಿಯನ್ನ ಎದುರು ನೋಡುತ್ತಿರುವಂತ ಎಲ್ಲ ದೇವರ ಮಕ್ಕಳಿಗೂ ವಂದಿಸುತ್ತೇನೆ. ಪ್ರತಿನಿತ್ಯವೂ ಕಣ್ಣೀರಿನ ಮೊರೆಗಳು ಹಾಡುಗಳನ್ನು ಕೇಳಿಸಿಕೊಳ್ಳುವ ನಿಮ್ಮೆಲ್ಲರ ಜೀವನದಲ್ಲಿ ಅತ್ಯಧಿಕವಾಗಿ ಕರ್ತನು ಆಶೀರ್ವದಿಸಲಿ. ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ತರಲಿ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಧ್ಯಾನಿಸುವ ಕರ್ತನ ವಾಕ್ಯವು ದೇವದರ್ಶನ ಗುಡಾರ, ವಿಮೋಚನ ಕಾಂಡ 26ನೇ ಅಧ್ಯಾಯದ 1ನೇ ವಚನದಿಂದ 7ನೇ ವಚನದವರೆಗೂ ಓದಿಕೊಳ್ಳೋಣ. ನನ್ನ ನಿವಾಸಕ್ಕಾಗಿ ಒಂದು ಗುಡಾರವನ್ನು 10 ತಾನು ಬಟ್ಟೆಗಳಿಂದ ಮಾಡಿಸಬೇಕು. ಅವು ಹೊಸ ನಾರಿನ ಬಟ್ಟೆಯಾಗಿರಬೇಕು. ಅವುಗಳಲ್ಲಿ ನೀಲಿ, ಧೂಮ್ರ, ರಕ್ತವರ್ಣಗಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿಸಬೇಕು. ಪ್ರತಿಯೊಂದು ಬಟ್ಟೆಯು 28 ಮೊಳ ಉದ್ದವಾಗಿಯೂ 4 ಮೊಳ ಅಗಲವಾಗಿಯೂ ಇರಬೇಕು. ಎಲ್ಲ ಬಟ್ಟೆಯು ಒಂದೇ ಅಳತೆಯಾಗಿ ಇರಬೇಕು. 5 ಬಟ್ಟೆಗಳನ್ನು ಒಂದೊಂದಾಗಿ ಜೋಡಿಸಬೇಕು. ಈ 2 ಜೋಡಣೆಗಳಲ್ಲಿ ಒಂದೊಂದರ ಕೊನೆಯ ಬಟ್ಟೆಯ ಅಂಚಿನಲ್ಲಿ ನೀಲಿ ದಾರದಿಂದ ಕುಣಿಕೆಗಳನ್ನು ಮಾಡಿಸಬೇಕು. ಆ ಕುಣಿಕೆಗಳು 50 ಮೇರೆಗೆ ಒಂದಕ್ಕೊಂದು ಎದುರಾಗಿರಬೇಕು. ಇದಲ್ಲದೆ 50 ಚಿನ್ನದ ಕೊಂಡಿಗಳನ್ನು ಮಾಡಿಸಿ ಆ ಬಟ್ಟೆಗಳನ್ನು ಒಂದಕ್ಕೊಂದು ಕೂಡಿಸಬೇಕು. ಹೀಗೆ ಒಂದು ಗುಡಾರವಾಗುವುದು. ಗುಡಾರದ ಮೇಲೆ ಹೊದಗಿಸುವುದಕ್ಕಾಗಿ ಆಡು ಕೂದಲಿನ 11 ತಾನು ಬಟ್ಟೆಗಳನ್ನು ಮಾಡಿಸಬೇಕು. ದೇವ ದರ್ಶನ ಗುಡಾರದಲ್ಲಿ ನಡೆಯುವಂತ ಎಲ್ಲಾ ಸೇವೆಯ ಕಾರ್ಯಗಳ ಕುರಿತಾಗಿ, ವಸ್ತುಗಳ ಕುರಿತಾಗಿ, ಜೋಡಣೆಗಳ ಕುರಿತಾಗಿ ನಾವು ಇಲ್ಲಿ ನೋಡುತ್ತೇವೆ. ಬಲಿ ಅರ್ಪಣೆಗಳು, ಕಾಣಿಕೆಗಳು, ವಿವಿಧ ಆಚಾರಗಳು ಹೊಸ ಒಡಂಬಡಿಕೆಯಲ್ಲಿ ಬೇರೆ ಬೇರೆ ಭಾಗದಲ್ಲಿಯೂ ಛಾಯೆಗಳಾಗಿರುತ್ತವೆ. ಕೊಲೋಸಿಯ ಪತ್ರಿಕೆಯ 2ನೇ ಅಧ್ಯಾಯದ 14ನೇ ವಚನದಿಂದ 17ನೇ ವಚನವು ಓದಿಕೊಳ್ಳೋಣ. ಆತನು ನಮ್ಮ ಎಲ್ಲ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿರುವಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಯ ಮೇಲೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು, ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯ ಉತ್ಸಾಹ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸಿದನು. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದೆ, ಕಾರ್ಯಗಳ ಛಾಯವಾಗಿದೆ. ಇವುಗಳ ನಿಜ ಸ್ವರೂಪವೇ ಕ್ರಿಸ್ತನೇ. ಮತ್ತು ಇಬ್ರಿಯ ಪತ್ರಿಕೆಯ 10ನೇ ಅಧ್ಯಾಯದ 1ನೇ ವಚನ, ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದದರಿಂದ ಆ ಧರ್ಮಶಾಸ್ತ್ರವು ವರ್ಷಕ್ಕೆ ಪದೇ ಪದೇ ಅರ್ಪಿಸಬೇಕಾಗುವ ಒಂದೇ ವಿಧವಾದ ಯಜ್ಞವನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ಪ್ರೀತಿಯ ದೇವರ ಮಕ್ಕಳೇ, ಈ ವಚನವು ಏನನ್ನ ತೋರಿಸುತ್ತದಂದ್ರೆ, ಆ ಯಜ್ಞಗಳಿಂದ ಪಾಪವನ್ನು ಜ್ಞಾಪಕ ಮಾಡಿಕೊಳ್ಳಬಹುದು. ಮೋಸೆಯ ಧರ್ಮಶಾಸ್ತ್ರಕ್ಕೆ ವಾಸ್ತವವಾಗಿ ಪಾಪದಿಂದ ಶುದ್ಧೀಕರಿಸುವುದಕ್ಕಾಗಲಿ ಅಥವಾ ರಕ್ಷಿಸುವುದಕ್ಕಾಗಲಿ ಸಾಧ್ಯವಿಲ್ಲ. ಆದರೆ ಜನರು ಪಾಪ ಮಾಡಿದ್ದಾರೆಂಬುದನ್ನು ಮಾತ್ರ ನೆನಪಿಗೆ ತರುತ್ತದೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಾವು ಆತ್ಮೀಕವಾಗಿ ಇನ್ನು ವಿವರಣೆಯಲ್ಲಿ ಮುಂದಕ್ಕೆ ಸಾಗುವಾಗ ದೇವ ದರ್ಶನ ಗುಡಾರ, ಆರಾಧನೆ, ಯೇಸುವಿನ ಮರಣ, ಉಣಲ್ಪಡುವಿಕೆ, ಪರಲೋಕದ ಸಂಗತಿಗಳು ಘಟನೆಯ ಸಾದೃಶ್ಯವಾಗಿರುತ್ತದೆ. ದೇವರ ದರ್ಶನ ಗುಡಾರವು ಒಂದು ಆತ್ಮೀಕವಾಗಿ ವಾಸಿಸುವ ಸಭೆಯಾಗಿದೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಬೆಳವಣಿಗೆ ಎಲ್ಲಿ ಇರುತ್ತದೆ? ದೈವ ಗುಡಾರದಲ್ಲಿ ನಾವು ಬೆಳೆಯುತ್ತೇವೆ, ಚಿಗುರುತ್ತೇವೆ, ಆಶೀರ್ವಾದ ಪೂರ್ಣರಾಗ್ತೇವೆ ಅಲ್ವೇ? ಯಾಕೆ ನಾವು ಪೂರ್ಣರಾಗ್ತೀವಂದರೆ, ಆತನ ಸನ್ನಿಧಿಯಲ್ಲಿ ಘನ ಮಾನ ಮಹಿಮೆಗಳುಂಟು. ದೈವ ಗುಡಾರದಲ್ಲಿ ನಾವು ವಾಸಿಸುವಾಗಲೆಲ್ಲವೂ ಏನ್ ಮಾಡ್ತೇವೆ? ಎಲ್ಲ ಆತ್ಮಿಕ ವಿಷಯಗಳನ್ನು ಕಲಿತುಕೊಳ್ಳುತ್ತೇವೆ. ದೇವ ದರ್ಶನ ಗುಡಾರದ 3 ಸಂಗತಿಗಳನ್ನು ನೋಡೋಣ. ಮೊದಲನೇದಾಗಿ, ಕರ್ತನು ಆತ್ಮೀಕವಾಗಿ ವಾಸಿಸುವ ಸಭೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ,
ನಾವು ಆತ್ಮೀಕವಾಗಿ ಬೆಳೆಯುವುದಕ್ಕೆ ಆತನ ಗುಡಾರ, ಆತನ ಸಮ್ಮುಖ, ನಾವು ಕಲಿತು ಬೆಳೆಯುವ ಆತನ ಗುಡಾರ. ಈ ಗುಡಾರದಲ್ಲಿ ಯಾವ ಲೋಕ ಸಂಬಂಧವಾಗಿರುವಂಥ ಮಾತುಗಳು ಇರುವುದಿಲ್ಲ. ಅಂದರೆ ದೇವರ ಆಲಯವನ್ನು ತಪ್ಪಿಸಬಾರದು. ದೇವರ ಆಲಯದಲ್ಲಿ ಏನಿದೆ? ಘನಮಾನ, ಮಹಿಮೆ, ಬಲ, ಸೌಂದರ್ಯಗಳು ಇದೆ ಎಂದು ಕೀರ್ತನೆಗಾರನು ಹೇಳುತ್ತಾನೆ. ಅಂದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ಆಲಯ ಏನಾಗಿದೆ ಅಂದರೆ ನಮಗಿರುವಂಥ ಕಷ್ಟ, ಸಂಕಟ, ನೋವು, ದುಃಖ, ಬಾಧೆಗಳು, ಅನಾರೋಗ್ಯ ಇವು ಎಲ್ಲವುಗಳಿಂದ ನಮ್ಮನ್ನು ಬಿಡಿಸಿ ಮತ್ತು ನಮ್ಮನ್ನು ಸಂಪೂರ್ಣವಾಗಿ ಒಂದು ಆತನ ಆತ್ಮೀಯವಾಗಿರುವಂಥ ಒಂದು ಸೌಂದರ್ಯದಲ್ಲಿ ರೂಪಿಸುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, 1 ವಾರ ಚರ್ಚಿಗೆ ಬಂದು 3 ವಾರ ಚಕ್ಕರ್ ಹೊಡೆದರೆ ಯಾವ ಸೌಂದರ್ಯವು ನಿನ್ನ ಒಳಗಡೆ ಉಂಟಾಗುವುದಿಲ್ಲ, ಯಾವ ಆಶೀರ್ವಾದಗಳು ಉಂಟಾಗುವುದಿಲ್ಲ. ಹಾಗಾಗಿ ಕರ್ತನಿಗೆ ಸಂಪೂರ್ಣತೆಯನ್ನು ಕೊಡು, ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸು, ಆಗ ನೀನು ಆಶೀರ್ವಾದ ಪೂರ್ಣನಾಗ್ತಿ. 2ನೇದಾಗಿ ನಂಬಿಕೆ. 2 ಕೊರಿಂಥ 6ನೇ ಅಧ್ಯಾಯದ 16ನೇ ವಚನ, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ, ಇದರ ಸಂಬಂಧವಾಗಿರುವ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನನ್ನ ಪ್ರಜೆಯಾಗಿರುವರು. ನಮ್ಮ ನಂಬಿಕೆ ಲೋಕ ಸಂಬಂಧವಾದವುಗಳ ಮೇಲೆ ಇರಬಾರದು ಎಂದು ಈ ವಚನವು ಹೇಳುತ್ತದೆ. ಅಂದರೆ ಇಲ್ಲಿ ಕರ್ತನ ವಾಕ್ಯವು ನಮಗೆ ತಿಳಿಸುತ್ತದೆ ಏನೆಂದರೆ, ಕರ್ತನು ನಮ್ಮ ಮಧ್ಯದಲ್ಲಿ ತಿರುಗಾಡುವನು, ಜೀವಿಸುವನು ಎಂದು ವಾಕ್ಯವು ಹೇಳುತ್ತದೆ. ನಂಬಿಕೆ, ಪವಿತ್ರತೆ, ನಿರೀಕ್ಷೆ ಇಲ್ಲದೆ ನಾವು ದೇವರ ಮಹಿಮೆಯನ್ನು ನೋಡುವುದಕ್ಕೆ ಆಗುವುದಿಲ್ಲ, ದೇವರ ಒಂದು ಆಶೀರ್ವಾದವನ್ನು ಕಾಣುವುದಕ್ಕೆ ಆಗುವುದಿಲ್ಲ ಎಂದು ಕರ್ತನ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮುಖ್ಯವಾಗಿರುವಂಥ ಒಂದು ಭಾಗವೇನೆಂದರೆ, ಮುಖ್ಯವಾದ ಅಂಶವೇನೆಂದರೆ, ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನು ಮೆಚ್ಚಿಸುವುದಕ್ಕೆ ಆಗುವುದಿಲ್ಲ. ಅಷ್ಟು ಮಾತ್ರವಲ್ಲದೆ ಆತನ ಮಹಿಮೆಯನ್ನು ನೋಡುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರೀತಿಯ ದೇವರ ಮಕ್ಕಳೇ, ನಂಬಿಕೆ ನಮ್ಮ ಭವಿಷ್ಯತ್ತನ್ನೇ ರೂಪಿಸುತ್ತದೆ. ನಂಬಿಕೆ ಎಲ್ಲವನ್ನೂ ಜಯಿಸುತ್ತದೆ. ನಂಬಿಕೆ ಕಾರ್ಯ ಸಾಧಕ ಮಾಡುತ್ತದೆ. ಕರ್ತನಾದ ಯೇಸು ಪ್ರಭು ಹೇಳುವ ಮಾತೇನೆಂದರೆ, ಆ ಹತ್ತಿ ಮರವು ಕಿತ್ತುಕೊಂಡು ಹೋಗಿ ಆ ಸಮುದ್ರದಲ್ಲಿ ನಟ್ಟು ಅಂದರು, ಅದು ನಿನ್ನ ಮಾತನ್ನು ಕೇಳುವುದು. ಅಂತ ವಿಶ್ವಾಸದ ನಂಬಿಕೆ ನಮ್ಮ ಒಳಗಡೆ ಹುಟ್ಟಬೇಕು. ಯೇಸು ಕರ್ತನು ಹೇಳಿದನು, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಾನು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆಂದು ಆತನು ಹೇಳಿದ್ದಾನೆ. ಆತನ ಆಜ್ಞೆಗಳು, ಅಧಿಕಾರವನ್ನು ನಾವು ಉಪಯೋಗ ಮಾಡಬೇಕು. ರೋಗಿಗಳ ಮೇಲೆ, ಮಾಟಮಂತ್ರ ಕಟ್ಟುಗಳ ಮೇಲೆ, ದುರಾತ್ಮಗಳ ಮೇಲೆ, ಎಲ್ಲ ಪಿಚಾಚಿಯ ಕಟ್ಟುಗಳು ಮುರಿದು ಹೋಗಬೇಕೆಂದು ನಾವು ಪ್ರತಿದಿನವೂ ನಂಬಿಕೆಯಿಂದ ಆತನ ಅಧಿಕಾರವನ್ನು ಉಪಯೋಗ ಮಾಡಬೇಕು. ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ, ಆತನಿಗೆ ಎಲ್ಲ ಸಾಧ್ಯ. ನಾವು ನಂಬಿಕೆಯಿಂದ ಮುಂದೆ ಸಾಗಬೇಕು. 3ನೇದಾಗಿ ಪರಲೋಕದ ಸಂಗತಿಗಳು. ಇಬ್ರಿಯ ಪುಸ್ತಕದ 9ನೇ ಅಧ್ಯಾಯದ 23ನೇ ವಚನದಿಂದ 24ನೇ ವಚನದವರೆಗೂ ಪರಲೋಕದ ವಸ್ತುಗಳಿಗೆ ಪ್ರತಿರೂಪವಾಗಿರುವ ವಸ್ತುಗಳು ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಸರವಾದರೂ ಸಾಕ್ಷಾತ್ ಪರಲೋಕದವುಗಳಿಗೆ ಇವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು. ಯಾಕೆ ಅಂದರೆ ಕ್ರಿಸ್ತನು ನಿಜವಾದ ಆಲಯಕ್ಕೆ ಅನುರೂಪವಾಗಿದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಪರಲೋಕದ ವಸ್ತುಗಳೇ ಪರಲೋಕವನ್ನು ಶುದ್ಧೀಕರಿಸುವ ಅವಶ್ಯವಿಲ್ಲ. ಅದು ದೇವರು ವಾಸಿಸುವ ಪರಿಶುದ್ಧ ಸ್ಥಳ. ಅಲ್ಲಿ ಯಾವ ಪಾಪವೂ ಇರುವುದಿಲ್ಲ, ದುಷ್ಟತನಗಳಿಗೆ ಯಾವ ಅವಕಾಶ ಇರುವುದಿಲ್ಲ. ಪರಲೋಕದ ವಸ್ತುಗಳು ಅಂದರೆ ಬಹುಶಃ ಅದು ಹೊಸ ಒಡಂಬಡಿಕೆಯ ಕಾರ್ಯಗಳಾಗಿರಬಹುದು. ದೇವರು ಮತ್ತು ಮನುಷ್ಯರ ನಡುವೆ ಹೊಸ ಸಂಬಂಧವಾಗಿರಬಹುದು. ಬಿಡುಗಡೆ ಹೊಂದಿರುವ ದೇವಜನರು ದೇವರನ್ನು ಸೇವಿಸಿ ಭೂಲೋಕದಲ್ಲಿ ಆತನನ್ನು ಸೇವಿಸುವ ಒಂದು ರಂಗವಾಗಿರಬಹುದು.
ಇಲ್ಲಿ ವಸ್ತುಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. ಈ ವಸ್ತುಗಳು ಆತ್ಮಿಕ ವಸ್ತುಗಳಾಗಿದ್ದು ವಿಶ್ವಾಸಿಗಳ ಸತ್ಯದ ಶುದ್ಧೀಕರಣ, ಆರಾಧನೆ ಮತ್ತು ಸೇವೆಗಳ ಸಂಬಂಧಿಸುವಗಳಾಗಿದೆ. ಹಳೆ ಒಡಂಬಡಿಕೆಯ ದರ್ಶನ ಗುಡಾರವನ್ನು ಮತ್ತು ಇತ್ಯಾದಿ. ಪ್ರಿಯರೇ, ಇಲ್ಲಿ ಪ್ರಾಣಿಗಳ ರಕ್ತದಿಂದ ಶುದ್ಧೀಕರಿಸಬೇಕಾಗಿತ್ತು. ಯಾಜಕ ಕಾಂಡ 16ನೇ ಅಧ್ಯಾಯದ 16ನೇ ವಚನವು ತಿಳಿಸುವ ವಾಕ್ಯವನ್ನು ಓದಿಕೊಳ್ಳೋಣ. ಹೀಗೆ ಇಸ್ರಾಯೇಲರ ನಾನಾ ವಿಧವಾದ ಅಪರಿಶುದ್ಧತ್ವ, ಅಪರಾಧ, ದ್ರೋಹ ಇವುಗಳಿಂದ ಮಹಾಪವಿತ್ರ ಸ್ಥಳಕ್ಕೆ ಉಂಟು ಮಾಡಿದ ದೋಷವನ್ನು ಆರೋನನು ಪರಿಹರಿಸುವನು. ಅಶುದ್ಧವಾದ ಅವರ ನಡುವೆ ಇರುವ ದೇವದರ್ಶನ ಗುಡಾರದಕ್ಕೋಸ್ಕರವು ಹಾಗೆ ದೋಷ ಪರಿಹಾರ ಮಾಡುವನು. ಮತ್ತೊಂದು ವಚನ, ಯಾಜಕ ಕಾಂಡ 16ನೇ ಅಧ್ಯಾಯದ 20ನೇ ವಚನ. ಆರೋನನು ಮಹಾಪರಿಶುದ್ಧ ಸ್ಥಾನ, ದೇವದರ್ಶನದ ಗುಡಾರ, ವೇದಿ ಇವುಗಳಿಗೋಸ್ಕರ ದೋಷ ಪರಿಹಾರ ಮಾಡಿ ಮುಗಿಸಿದ. ಪ್ರೀತಿಯ ದೇವರ ಮಕ್ಕಳೇ, ಕರ್ತನಲ್ಲಿ ಶುದ್ಧೀಕರಿಸಲ್ಪಟ್ಟು ಹೊಸ ಒಡಂಬಡಿಕೆಯಲ್ಲಿ ಹೊಸ ಮನೆಯನ್ನು ಸೂಚಿಸುತ್ತದೆ. ಅಂದರೆ ಆತನ ಜನರು ಯೇಸು ಕ್ರಿಸ್ತನ ಸಭೆಯಾಗಿದೆ. ಇಬ್ರಿಯ 3ನೇ ಅಧ್ಯಾಯದ 6ನೇ ವಚನ. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ಪ್ರಿಯ ಮಕ್ಕಳೇ, ಈ ಮನೆಯು ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಬೇಕಾಗಿತ್ತು. ಯೇಸು ಕ್ರಿಸ್ತನು ಮತ್ತು ಆತನ ರಕ್ತ, ಈ ವಚನಗಳು ಉತ್ತಮ ಯಜ್ಞಗಳನ್ನು ಸೂಚಿಸುತ್ತದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ರಕ್ತದಲ್ಲಿ ಶುದ್ಧೀಕರಿಸಲ್ಪಟ್ಟರೆ ಆ ಪರಲೋಕದ ಬಾಗಿಲು ತೆರೆಯಲ್ಪಡುತ್ತದೆ. ನಿತ್ಯ ರಾಜ್ಯಕ್ಕೆ ನಾವು ಹೋಗುವರಾಗಿರುತ್ತೇವೆ. ಆಮೆನ್. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿಯೇ ನಮಗೆ ಶುದ್ಧೀಕರಣ ಮತ್ತು ನಮ್ಮ ಎಲ್ಲ ಪಾಪ ವಿಮೋಚನೆ ಆಗಿದೆ. ಕ್ರಿಸ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನೋಡಿರಿ, ಮಂಜುಷ ಮತ್ತು ಕ್ರಿಸ್ತನ ಸ್ವಭಾವ. ಕಟ್ಟಿಗೆಯಿಂದ ಕಟ್ಟಲ್ಪಟ್ಟು ಬಂಗಾರವನ್ನು ಹೊದಿಸಿದ ಮಂಜುಷವು ಮಾನವನ ಸ್ವಭಾವವನ್ನು ಮತ್ತು ದೈವಿಕ ಸ್ವಭಾವವನ್ನು ಹೊಂದಿರುವ ಕ್ರಿಸ್ತನಿಗೆ ಸಾದೃಶ್ಯವಾಗಿರುತ್ತದೆ. ಚೂಪಾದ ಕಲ್ಲುಗಳು ದೇವರ ಆಜ್ಞೆಗಳನ್ನು ಈಡೇರಿಸಿದ ಕ್ರಿಸ್ತನಿಗೆ ಸೂಚನೆ ಆಗಿರುತ್ತದೆ. ಪ್ರಿಯರೇ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದ 17ನೇ ವಚನವು ನಮಗೆ ಹೀಗೆ ತಿಳಿಸುತ್ತದೆ: ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದವನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ಬಂದವನಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಕರ್ತನಾದ ಯೇಸು ತಂದೆಯು ತನಗೆ ಕೊಟ್ಟಿರುವಂಥ ಕೆಲಸವನ್ನ ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ ಅದನ್ನು ಮಾಡಿ ಮುಗಿಸಲಿಕ್ಕೆ ಬಂದನು. ಯೇಸು ಕರ್ತನು ನಮಗೆ ಜೀವ ಕೊಡುವ ಮನ್ನವಾಗಿ ಇಳಿದು ಬಂದನು. ಮನ್ನವು ತನ್ನಷ್ಟಕ್ಕೆ ತಾನೇ ಆತ್ಮಿಕವಾದ ಆಹಾರವಾಗಿರುವ ಕ್ರಿಸ್ತನಿಗೆ ಸಾದೃಶ್ಯವಾಗಿದೆ. ಆಮೇನ್. ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ಆರೋನನ ಚಿಗುರಿದ ಕೋಲು ಪುನರುತ್ಥಾನ ಹೊಂದಿದ ಕ್ರಿಸ್ತನಿಗೆ ಸಾದೃಶ್ಯವಾಗಿದೆ. ಕೃಪಾಸಾನವು ದೇವರ ಸಿಂಹಾಸನಕ್ಕೆ ಸಾದೃಶ್ಯವಾಗಿರುತ್ತದೆ. ದೇವದರ್ಶನ ಗುಡಾರದಲ್ಲಿರುವ ಬೇರೆ ಚಿಕ್ಕ ಸಂಗತಿಗಳು ಕೂಡ ಸಾದೃಶ್ಯವಾಗಿರುತ್ತದೆ. ದೇವರು ಕೊಟ್ಟಂತ ಸಿದ್ಧಾಂತವನ್ನು, ಸತ್ಯ ವಾಗ್ದಾನವನ್ನು ಕಲಿಯುವ ಗುಡಾರವಾಗಿದೆ ಮತ್ತು ಆತನ ಪರಿಶುದ್ಧವಾದ ರಕ್ತದಲ್ಲಿ ತೊಳೆಯಲ್ಪಟ್ಟ ಪ್ರತಿಯೊಬ್ಬರೂ ಆತನ ಒಂದು ನೆರಳಲ್ಲಿ, ಆ ಗುಡಾರದಲ್ಲಿ ವಾಸಿಸುವರಾಗಿರುತ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ದೇವರ ಸಾನ್ನಿಧ್ಯ ನಮ್ಮನ್ನು ಕಲಿಸುತ್ತದೆ, ರೂಪಿಸುತ್ತದೆ. ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಬಂಗಾರ ಯಾವುದಕ್ಕೆ ಹೋಲಿಕೆಯಾಗಿದೆ? ಒಂದು, ಬಂಗಾರ ದೈವಿಕ ಮಹಿಮೆಗೆ ಹೋಲಿಕೆಯಾಗಿದೆ. ಎರಡನೇದಾಗಿ ಬೆಳ್ಳಿ, ಇದು ರಕ್ಷಣೆಗೆ ಸೂಚನೆಯಾಗಿದೆ. ಮೂರನೇದಾಗಿ ತಾಮ್ರ, ಇದು ನ್ಯಾಯ ತೀರ್ಪಿಗೆ ಸೂಚನೆಯಾಗಿದೆ. ನಾಲ್ಕನೇದಾಗಿ ನೀಲಿ, ಇದು ಪರಲೋಕಕ್ಕೆ ಸೇರಿಸುವ ಸೂಚನೆಯಾಗಿದೆ. ಐದನೇದಾಗಿ ದೊಂಬ್ರ, ಇದು ರಾಜ್ಯತ್ವವನ್ನ ಸೂಚಿಸುವಂತದಾಗಿದೆ. ಪ್ರಿಯರಾದ ದೇವರ ಮಕ್ಕಳೇ, ಪ್ರತಿನಿತ್ಯವೂ ನಾವು ಆತನ ಸಮ್ಮುಖವನ್ನು ಕಾಯುತ್ತಾ, ಆತನ ದರ್ಶನವನ್ನು ಕೋರುತ್ತಾ, ಆತನ ನೀತಿ ನ್ಯಾಯಗಳನ್ನು ಕಲಿಸುವ ಆತನ ಗುಡಾರದಲ್ಲಿ ನಾವು ವಾಸಿಸೋಣ. ಆತನ ಮಂದಿರವನ್ನು ಪ್ರೀತಿಸೋಣ. ಆತನ ಸನ್ನಿಧಿಗೆ ಓಡೋಡಿ ಬರೋಣ. ಆತನ ದರ್ಶನಗಳನ್ನು ಹೊಂದಿಕೊಳ್ಳೋಣ. ಕ್ರಿಸ್ತನಲ್ಲಿ ದೇವರ ಮಕ್ಕಳೇ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುವ
ನಿಮ್ಮೆಲ್ಲರ ಜೀವನದಲ್ಲಿ ದೇವರು ಶುಭವನ್ನ, ಕೃಪೆಯನ್ನ, ಆಶೀರ್ವಾದವನ್ನ ತರಲಿ. ಅಷ್ಟು ಮಾತ್ರವಲ್ಲದೆ ನಿತ್ಯವೂ ಆತನ ಮಹಿಮೆಯು ಸದಾಕಾಲವೂ ನಡೆಸಲಿ. ಆಮೇನ್.